ಹಲೋ ಸರ್. ಎಕ್ಕ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸರ್, ಇದು ಇವಾಗ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದು ಕೂಡ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟ್ರಿಗೆ ಕರೆತರುವಂತಹ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾವ OTTಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಆ್ಯಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತೀವಿ. ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟ್ರಿ ಚೆನ್ನಾಗಿ ಓಡುತ್ತೆ, ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟ್ರಿ ಚೆನ್ನಾಗಿ ಓಡುತ್ತೆ. ಲೈಕ್ ಸೆಕೆಂಡಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ. ಬಟ್ OTTಗೆ ಬಂದ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟ್ರಲ್ಲಿ ಯಾರು ಹೋಗ್ತಾರೆ, OTTಗೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ಥರ ಅಂತ? ಫಸ್ಟ್ ಪ್ರೀವಿಯಸ್ ಕ್ವೆಶನ್ಗೆ OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ಮ ಕ್ವೆಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. OTT ತುಂಬ ಚೆನ್ನಾಗಿ ನೋಡ್ತಿದ್ರೆ ನೀವು ಇನ್ನೊಂದು ಕಡೆ OTT ಅವ್ರ ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದು ಕಡೆ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದನ್ನು ತಪ್ಪಾಗುತ್ತಲ್ಲ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿದ್ದಾರಲ್ಲ. ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರ್ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ. ಈಗ OTT ಅವ್ರ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ. ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಆ್ಯಂಡ್ ಟೈಮ್ಸ್ ಹ್ಯಾವ್ ಚೇಂಜ್. ಇದು 100 ದಿನ 50 ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ 1 ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನೀವು ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250 300 ಥಿಯೇಟರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ 5 ವೀಕ್ಸ್ ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್. ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆಫ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ವಿ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನ್ನ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇಲ್ಲಿದ್ರು, ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ. ಸಿನಿಮಾದಲ್ಲಿ ಸರ್, ರೋಹಿತ್ ಸರ್, ಇತ್ತೀಚೆಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ ಹೀರೋಯಿನ್ಸ್ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ. ಸೊ ಅದು ತುಂಬಾ ಇದೆ. ಬಸ್ ನಿಮ್ಗೆ ಕೇಳ್ತೀನಿ, ಅವರೇ ಹೇಳ್ತಾರೆ. ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ರೋಲ್ ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ಬರಿಗೂ ಈ ಸಿನಿಮಾದಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೋತೀವಿ. ಅಂಡ್ ಸುಮ್ಮನೆ ಫಿಲ್ಲಿಂಗಿಗೆ ಅಂತಾನೂ ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್. Same here. First of all, Rohit said thanks because this is a 3 production house collaboration. Now, opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also, ಅವ್ರು ಹೇಳಿದಂಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವನ್ ಸರ್, ನೀವು ಫಸ್ಟ್ ಸಿನಿಮಾಗೆ ಗ್ರೌಂಡ್ ಗಿಲ್ಡು ತುಂಬ ಪ್ರಮೋಷನ್ ಮಾಡಿದ್ರಿ. ಅಂದರೆ ಒಂದು 6 months ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ತುಂಬ ಲೋ ಲೆವೆಲ್ ಪ್ರತಿ ಜನಗಳನ್ನು ಮಾತಾಡ್ಸೋದಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತಿದೆ ಪರ್ಸ್ನಲಿ ನನಗೆ. ಯಾಕಂದರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟ್ರಿಕ್ಗೆಲ್ಲ ಈವೆಂಟ್ಸ್ಗಳು ಮಾಡಿದ್ರಿ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಅದು ಸಡ್ಡು ಆಗಿತ್ತು ಎಲ್ಲ ಕಡೆ. ಸೊ ಈ ಥರ ಬಂದಿದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡು ಅದೆಲ್ಲ ತುಂಬ ವೈರಲ್ ಆಗಿತ್ತು, ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾಗೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ, 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ಮ ಪ್ರಕಾರ ಇವತ್ತು
ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ ಅಂಡ್ ನಾವು ತುಂಬಾ ಕಡೆಗೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಥಿಯೇಟರ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂತ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ ಒಂದು ವಾರದಲ್ಲಿ ನಮ್ಗೆ ಆದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಇಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ಆ್ಯಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಿಗೆ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ಗೆ ಮಾಡ್ತಾ ಇದ್ವಿ ಅಷ್ಟೇ ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದನೇ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬರ್ತಿರೋದ್ರಿಂದ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇದಾದರೆ ಅಂತ ಅದು ಬಂದ್ಬಿಟ್ರೆ. ಬಟ್ ಸ್ಟ್ರಾಟಜಿ ನನಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ ಯುವ ಅವರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ಥರ ಇದಾಗಿದೆ. ನಾವು ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18 ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ 18 ರಿಲೀಸು. ನಮಗೆ ಅದು ಏನು ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು. ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದೆ. ಬಟ್ ಅವ್ರು ಹೇಳಿದ್ರೆ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್.